ಬಡತನ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತಂದ್ರೆ ಜನ ದುಡ್ಡಿದ್ರೂ ಕೊಂಡುಕೊಳ್ಳಿಕ್ಕಾಗದ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರವೇ ಹೇಳುತ್ತೆ. ರುಪಿ ವ್ಯಾಲ್ಯೂ ಯಾವ ಮಟ್ಟಿಗೆ ಇಳಿದು ಹೋಗ್ತಿದೆ ಅಂತಂದ್ರೆ ಇನ್ನು ಈ ದೇಶವನ್ನ ಮೇಲೆತ್ತೋದು ಕಷ್ಟ ಅಂತ ಅನ್ನಿಸ್ತಿದೆ. ಈಗಾಗಲೇ ಈರುಳ್ಳಿ ಬೆಲೆ 80 ರೂಪಾಯಿ ಮುಟ್ಟಿದೆ, ಆಲೂಗಡ್ಡೆಯ ಬೆಲೆ 35-40 ರೂಪಾಯಿಗೆ ಏರಿದೆ, ಟೊಮೆಟೊ 28ರಿಂದ 30 ರೂಪಾಯಿಗೆ ಹೋಗ್ತಿದೆ. ಹೇಗಾಗಿದೆ ಅಂತಂದ್ರೆ ಬಡವ ಬದುಕೋದು ಕಷ್ಟ ಅಂತ ನಿರ್ಧಾರ ಆಗಿದೆ. ರೂಪಾಯಿ ವ್ಯಾಲ್ಯೂನ ಕುಸಿತ ಕಂಡು 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 ಇವತ್ತು ರೂಪಾಯಿ ವ್ಯಾಲ್ಯೂ ಎಷ್ಟರ ಮಟ್ಟಿಗೆ ಇಳಿದು ಹೋಗಿದೆ ಅಂತಂದ್ರೆ ಭಾರತ ಅನ್ನೋ ರಾಷ್ಟ್ರ ನಿಜಕ್ಕೂ ಎಕಾನಾಮಿಕ್ ಕ್ರೈಸಿಸ್ ಅಂತ ಬಂದ್ಬಿಟ್ಟಿದೆ. ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳು ನಿಧಾನವಾಗಿ ಎಷ್ಟರ ಮಟ್ಟಿಗೆ ಕೆಳಗಿಳಿತಾ ಇವೆ ಅಂತಂದ್ರೆ ಕೆಲಸ ಇಲ್ಲದೆ ಅಲದಾಡುವಂತ ಲಕ್ಷಾಂತರ ಜನ ತರುಣರು ಹೊಸದಾಗಿ ಪ್ರತಿ ವರ್ಷ ಸೃಷ್ಟಿಯಾಗ್ತಾರೆ. ಈಗಾಗಲೇ ದೇಶದ ಕ್ರೆಡಿಬಿಲಿಟಿ ಹೆಂಗಾಗಿದೆ ಅಂತಂದ್ರೆ IMF ಹೇಳಿದೆ ನಿಮ್ಮ ಎಕನಾಮಿಕ್ ಹೆಲ್ತ್ ತೀರಾ ಗಬ್ಬೆದ್ದೋಗಿದೆ, ಹಿಂಗಾಗಿ ಇನ್ನು ಮುಂದೆ 1 ನಯಾ ಪೈಸೆ ಸಾಲವನ್ನ ನಾವಂತೂ ನಿಮಗ್ ಕೊಡಲ್ಲ. ನಾನು ಮೊನ್ನೆ ಓದ್ತಾ ಇದ್ದೆ ಒಂದು ಆರ್ಟಿಕಲ್ ನ, ಸ್ವಪನ್ ದಾಸ್ ಗುಪ್ತಾ ಬರೀತಿದ್ದಾರೆ. ನಾನು ತುಂಬಾ ಅನ್ಕೊಂಡಿದ್ದೆ ಭಾರತದ ಸ್ಟೇಟಸ್ ಈಗ ಪಾಕಿಸ್ತಾನದ ತರ ಬಾಂಗ್ಲಾದೇಶದ ತರ ಇರಬಹುದು ಅನ್ಕೊಂಡ್ರೆ ಸ್ವಪನ್ ದಾಸ್ ಗುಪ್ತಾ ಹೇಳ್ತಾರೆ ಪಾಕಿಸ್ತಾನ ಬಾಂಗ್ಲಾ ಅಲ್ಲ, ಭಾರತದ ಸ್ಟೇಟಸ್ ಈಗ ಜಿಂಬಾಬ್ವೆ ಮಟ್ಟಿಗೆ ಹೋಗಿದೆ ಅಂತ. ಭಾರತ ಒಂದು ಭಯಾನಕವಾದ ಸ್ಥಿತಿಗೆ ಬಂದು ನಿಂತಿದೆ. ಇದು ನನಗೆ ಹೇಳಲಿಕ್ಕೆ ಇಚ್ಛೆ ಇಲ್ಲ, ಸತ್ಯ ಹೇಳ್ತೀನಿ ಅಂತ. ಸತ್ಯ ಹೇಳಬೇಕು ಅಂದ್ರೆ ನನಗೆ ಯಾವಾಗ್ಲೂ ಭಾರತದ ಬಗ್ಗೆ ಪಾಸಿಟಿವ್ ಮಾತನಾಡೋದೇ ಇಷ್ಟ. ಆದ್ರೆ ಇವತ್ತು ಎಂಥ ಅನಿವಾರ್ಯ ಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ ನೆಗೆಟಿವ್ ನ ಹೊದ್ದುಕೊಂಡು ಮಲ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ದೇಶದ ಒಟ್ಟಾರೆ ಸ್ಥಿತಿಯನ್ನ ನಮ್ಮ ಸಮಾಜದ ಮುಂದೆ ನಾವು ಸಮರ್ಥವಾಗಿ ಪ್ರೆಸೆಂಟ್ ಮಾಡ್ತೀವಿ.